ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಈ ತರಹದ ತತ್ವಪ್ರಪಂಚವನ್ನು ನಾವು ನೋಡಿದ್ದೇವೆ. ಈ ತರಹದ ಜಗತ್ತಿನ ಪ್ರಮುಖ ತತ್ವಗಳನ್ನು ವಿಭಾಗ ಮಾಡೋದು ಹೇಗೆ ಅಂತ ಚಿಂತನೆ ಮಾಡಿದ್ದೇವೆ. ಎಲ್ಲ ನೋಡಿ, ಇದನ್ನು ಗ್ರಹಿಸಿ ಹೇಗಿರಬೇಕು. ಸನ್ಯಾಸ ಅಂತ ಹೇಳಿದ್ರೆ ಏನು? ಇದರ ಜೊತೆಗಿರೋದ, ಇದನ್ನ ಬಿಟ್ಟಿರೋದ, ಅದರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಏವಮೇತದಾಸುರೇ ಬುದ್ಧ್ಯಾ ಬುದ್ಧ್ವಾ ನಿರ್ನಮಸ್ಕಾರ ಸ್ವಾಹಾಕಾರ ವಷಟ್ಕಾರ ಸ್ವಧಾಕಾರಾನ್ ಅಹಂಕಾರ ಕ್ಷೇತ್ರಜ್ಞ ಶುದ್ಧಿ ನಿರ್ದ್ವಂದ್ವೇನ ನಿರ್ದ್ವಿತೀಯೇನ ಶುದ್ಧೇನ ಅಲುಬ್ಧೇನ ಅಹಿಂಸಕೇನ ಯಥಾಲಬ್ಧೋಪಜೀವಿನಾಪಿ ಅಪಗತ ಕಾಮ ಕ್ರೋಧ ಲೋಭ ಮೋಹ ಮಾನ ದರ್ಪೇಣ ಆತ್ಮವತಾ ಸರ್ವಭೂತ ದರ್ಶನ ಸಮ್ಯಕ್ ದೃಷ್ಟಿನಾ ಯತಾತ್ಮನ ಶಾಂತೇನ ದಾಂತೇನ ಶೂನ್ಯಾಗಾರ ನದೀಪುಲಿನ ವೃಕ್ಷಮೂಲ ವೃಕ್ಷಕೋಟರ ಬುಧಾಗಾರ ಆವಸಥ ಗ್ರಹ ಅನಿತ್ಯೇನ ಯಾತ್ರಾ ಮಾತ್ರ ಭೋಜನಾಚ್ಛಾದನೇನ ಚ ಯತ್ರ ಕ್ವಚಿನ ಶಾಯಿನ ಭಿಕ್ಷುಣ ಸ್ವಕಾರ್ಯಂ ಅನುಷ್ಠಾತವ್ಯಂ. ಇಷ್ಟನ್ನ ತಿಳಿದ ಮೇಲೆ ಅವನಿಗೆ ಹೇಗಿರುತ್ತೆ ಅವನ ಪರಿಸ್ಥಿತಿ? ಈ ತತ್ವ ಪ್ರಪಂಚವನ್ನ ತಿಳಿದು ನಿರ್ನಮಸ್ಕಾರ, ಯಾರಿಗೂ ನಮಸ್ಕಾರ ಮಾಡದೆ. ಯಾರಿಗೂ ನಮಸ್ಕಾರ ಮಾಡದೆ ಅಂದ್ರೆ ಏನರ್ಥ? ಲಾಭಕ್ಕಾಗಿ ಬಾಗದೆ ಅಂತ. ಸ್ವಾಹಾಕಾರ ವಷಟ್ಕಾರ ಸ್ವಧಾಕಾರಾನ್ ವಿನ ಸನ್ಯಾಸಿಯಾದವನು ಸ್ವಾಹಾಕಾರ ಇಲ್ಲ, ದೇವತೆಗಳನ್ನು ಕುರಿತು ಹೋಮ ಮಾಡುವುದಿಲ್ಲ, ಸ್ವಧಾ ಶ್ರಾದ್ದ ಇಲ್ಲ ಅವನಿಗೆ, ವಷಟ್ಕಾರ ಇಲ್ಲ, ಅಹಂಕಾರವನ್ನ ಅಂದ್ರೆ ನಾನೇ ದೇಹ ಅನ್ನುವ ಭಾವನೆಯನ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಿಕ್ಕೆ ಅವನಿಗೆ ಹೆಚ್ಚು ಸಾಧ್ಯ. ಕ್ಷೇತ್ರಜ್ಞ ಶುದ್ಧಿ, ಕ್ಷೇತ್ರಜ್ಞ ಅಂದ್ರೆ ನಾರಾಯಣ. ಪ್ರತಿಯೊಬ್ಬನ ಅಂತರ್ಯಾಮಿಯಾದ ನಾರಾಯಣ ಏನಿದ್ದಾನೆ ಅವನು ಕ್ಷೇತ್ರಜ್ಞ. ಅವನ ಗುಣಗಳನ್ನು ತಿಳಿಯುವುದು ಕ್ಷೇತ್ರಜ್ಞ ಶುದ್ಧಿ ಅಂತ ಕರೀತಾರೆ. ಕ್ಷೇತ್ರಜ್ಞನ ಶುದ್ಧಿ ಇಲ್ವಲ್ಲ, ಯಾವಾಗಲೂ ಶುದ್ಧನೇ. ಅದರಿಂದಾಗಿ ಕ್ಷೇತ್ರಜ್ಞ ಶುದ್ಧಿ ಅಂತ ಹೇಳಿದ್ರೆ ದೇವರು ಗುಣಪೂರ್ಣ ದೋಷ ದೂರ ಅನ್ನುವ ಪ್ರಜ್ಞೆ, ಅದರ ಜೊತೆಗೆ ನಿರ್ದ್ವಂದ್ವೇನ ಉತ್ಕಟವಾದ ಸೋಲು ಗೆಲುವು ಸುಖ ದುಃಖ ಇವುಗಳು ಅವನನ್ನ ಕಾಡುವುದಿಲ್ಲ. ಅದಕ್ಕೆ ನಿರ್ದ್ವಂದ್ವ ಅಂತ. ನಿರ್ದ್ವಿತೀಯೇನ, ಆಗ ಸಹಾಯ ಇರೋದಿಲ್ಲ. ಇದು ಹೇಳ್ತಾ ಇರೋದು ಅವನ ಕಾಲಕ್ಕೆ. ಕೃತಯುಗ ಮೊದಲಾದವುಗಳಲ್ಲಿ ಸನ್ಯಾಸಿಗಳು ಹೇಗಿದ್ರು ಅಂತ. ಈಗ ದ್ವಿತೀಯರು ಬೇಕಾಗತ್ತೆ.
ಸದ್ವಿತೀಯ, ದ್ವಿತೀಯ ಅಂದ್ರೆ ಸಹಾಯಕ ಅಂತ. ಅವಾಗ ಯತಿಗಳಿಗೆ ಯಾವ ಸಹಾಯಕರು ಇರ್ತಿರ್ಲಿಲ್ಲ, ಒಬ್ಬರೇ ತಿರುಗಾಡ್ತಾ ಇರೋರು, ಅವರಿಗೆ ಪಾಠಾದಿಗಳು ಇರ್ತಿರ್ಲಿಲ್ಲ. ಮಧ್ವಾಚಾರ್ಯರ ಕಾಲಕ್ಕೆ ಯತಿಗಳು ಪಾಠವನ್ನ ಮಾಡಬೇಕು ಅಂತನ್ನುವ ರೂಲ್ ಬಂದಿದ್ದು. ಭಾಗವತದಲ್ಲಿಯೂ ಕೂಡ ಪ್ರಹ್ಲಾದನಿಗೆ ಒಬ್ಬ ಅವಧೂತ ಸಿಕ್ಕಿ ಸನ್ಯಾಸಿಗಳಾದವರು ಪಾಠ ಮಾಡಬಾರದು ಅಂತ ಹೇಳ್ತಾನೆ. ನವ್ಯಾಖ್ಯಾಮ್ ಉಪಜೀವೇತ ನಗ್ರಂಥಾನ್ ಅಭ್ಯಸೇತ್ ಬಹೂನ್ ಅಂತ ಭಾಗವತದ ಮಾತು. ಅಂದ್ರೆ ಆ ಕಾಲದಲ್ಲಿ ಸನ್ಯಾಸಿಗಳು ಪಾಠ ಮಾಡ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಗೃಹಸ್ಥರೇ ಸಂಪನ್ನರಾಗಿದ್ರು. ಗೃಹಸ್ಥರಿಗೆ ಈಗ ಪ್ರಜ್ಞೆ ಇಲ್ಲ ಅಂತ ಹೇಳಿ ಸನ್ಯಾಸಿಗಳು ಪಾಠ ಮಾಡ್ಬೇಕಲ್ವಾ? ನಾವೆಲ್ಲ ಇವತ್ತು ಸನ್ಯಾಸಿ ಪರಂಪರೆಗೆ ಉತ್ಕಟವಾಗಿ ಅವಲಂಬಿಸಿದ್ದೇವೆ. ಭಾವನಾತ್ಮಕವಾಗಿ, ಕೆಲವೊಮ್ಮೆ ದೈಹಿಕವಾಗಿ, ಕೆಲವೊಮ್ಮೆ ಧಾರ್ಮಿಕವಾಗಿ ನಾವು ಸನ್ಯಾಸಿ ಪರಂಪರೆಯನ್ನು ಅವಲಂಬಿಸಿದ್ದೇವೆ. ಯಾಕೆ ಅಂದರೆ ಗೃಹಸ್ಥರ ಬೌದ್ಧಿಕ ಪತನ. ಆದ್ದರಿಂದ ಅವತ್ತು ಗೃಹಸ್ಥರ ಬೌದ್ಧಿಕ ಪತನ ಇರಲಿಲ್ಲ. ಸನ್ಯಾಸಿಗಳು ಅವರನ್ನ 3 ಜಪ ಮಾಡಿದ್ರೆ ಸಾಕಿತ್ತು. ಅವತ್ತು 3000 ಅಥವಾ 4000 ಪ್ರಣವವನ್ನು ಮಾಡಲಿಕ್ಕೆ ಬೇರೆ ಏನೂ ಇರಲೇ ಇರಲಿಲ್ಲ. ಪೂಜೆ ಇರಲಿಲ್ಲ, ಈ ತರಹದ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ಇರಲಿಲ್ಲ, ಸಮಾರಂಭಗಳು ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಅದರಿಂದಾಗಿ ಆ ಹಂತದಲ್ಲಿ ಇದು ಹೇಳ್ತಾ ಇರೋದು. ನಿರ್ದ್ವಿತೀಯೇನ, ಯಾವ ಸಹಾಯಕರೂ ಇರದೆ, ಅಲುಬ್ಧೇನ, ಲೋಭ ಇಲ್ವೇ ಇಲ್ಲ, ಅಹಿಂಸಕೇನ, ಹಿಂಸೆ ಮಾಡಲಿಕ್ಕಿಲ್ಲ. ಏನು ಹಿಂಸೆ ಮಾಡ್ತಾನೆ? ಯಥಾಲಬ್ಧೋಪಜೀವಿನ, ಸಿಕ್ಕಿದ್ದನ್ನ ಉಣ್ಣುವುದು, ಸಿಕ್ಕಿದ್ದರಲ್ಲಿ ಬದುಕುವುದು. ಕಾಮ ಕ್ರೋಧ ಲೋಭ ಮೋಹ ಮಾನ ದರ್ಪಗಳಿರದ ಭಗವದ್ಭಕ್ತಿಪೂರ್ವಕವಾಗಿ ಸರ್ವಭೂತ ದರ್ಶನ ಸಮ್ಯಕ್ ದೃಷ್ಟಿನ, ಎಲ್ಲ ಜೀವರಲ್ಲಿ ದೇವರಿದ್ದಾನೆ ಅಂತ ಭಾವಿಸಿ, ನಾವು ಇಬ್ಬರ ಒಂದು ಸರ್ವಭೂತ ದರ್ಶನ ಸಮ್ಯಕ್ ದೃಷ್ಟಿನ ಅಂದಾಗ ಎಲ್ಲ ಜೀವರಲ್ಲಿ ದೇವರಿದ್ದಾನೆ, ಇಡೀ ಪ್ರಕೃತಿಯನ್ನ ದೇವರಿಗೆ ಅರ್ಪಣೆ ಮಾಡಿಬಿಡೋದು ಅಂತ ಒಂದು ಕಾನ್ಸೆಪ್ಟ್. ನಾವೇನು ಸೌಂದರ್ಯವನ್ನು ನೋಡ್ತೇವೆ ಅದನ್ನು ದೇವರಿಗೆ ಅರ್ಪಣೆ ಮಾಡುವ ಒಂದು ಕಾನ್ಸೆಪ್ಟು ಇದೆ. ಒಂದು ನಾವು ಇತ್ತೀಚೆಗೆ ನೋಡಿರೋದು ರಘುಪ್ರೇಮ ತೀರ್ಥರ ಜೀವನ ಚರಿತ್ರೆಯಲ್ಲಿ. ಅವರು ಹಿಮಾಲಯದ ಸೌಂದರ್ಯವನ್ನು ನೋಡ್ತಾ 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 ಭಗವಂತನಿಗೆ ಹೇಗೆ ಅರ್ಪಣೆ ಮಾಡಿದ್ರು ಅಂತನ್ನುವ ಪ್ರಸಂಗ ಬರುತ್ತೆ. ಈ ಮರಗಳ, ಹಕ್ಕಿಗಳ ಚಿಲಿಪಿಲಿಯ ಎಲ್ಲ ಸೊಬಗುಗಳನ್ನು ದೇವರಿಗೆ ಹೇಗೆ ಅರ್ಪಣೆ ಮಾಡಿದ್ರು ಅಂತ ಒಂದು ವಿಷಯ ಬರುತ್ತೆ. ಅದರಿಂದಾಗಿ ಸರ್ವಭೂತ ದರ್ಶನ ಸಮ್ಯಕ್ ದೃಷ್ಟಿನ, ಎಲ್ಲ ಜೀವರ ಒಳಗೆ ಇಣುಕಿದ ಶುದ್ಧವಾದ ಜ್ಞಾನದ ಜೊತೆಗೆ ಭಗವದ್ಭಕ್ತರಾಗಿಯೂ ಇಂದ್ರಿಯ ನಿಗ್ರಹದಿಂದಲೂ ಶಾಂತೇನ ದಾಂತೇನ ಪಾಳು ಬಿದ್ದ ಮನೆಯಲ್ಲಿ ಉಳಿದು ರಾತ್ರಿ ಶೂನ್ಯ ಆಗಾರ ನದಿ ಪುಲಿನ, ನದಿಯ ಮರಳಿನಲ್ಲಿ, ವೃಕ್ಷ ಮೂಲದಲ್ಲಿ ಅಂದರೆ ಗಿಡದ ಬುಡದಲ್ಲಿ, ವೃಕ್ಷ ಕೋಟರ, ಕೆಲವೊಮ್ಮೆ ಮರದ ಪೊಟರೆಯಲ್ಲಿ ಉಳ್ಕೊಳ್ಳುವ ಪರಿಸ್ಥಿತಿಯೂ ಬರುತ್ತೆ. ಬುಧಾಗಾರ, ಯಾರಾದರೂ ಜ್ಞಾನಿಗಳ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆವಸಥ, ಅಲ್ಲಿ ಇದ್ದು ಮನೆ ಇತ್ಯಾದಿಗಳಲ್ಲಿ ಇರದೆ ಗೃಹಾನಿತ್ಯೇನ ಯಾತ್ರಾ ಮಾತ್ರ ಭೋಜನಾಚ್ಛಾದನೇನ, ಬದುಕಲಿಕ್ಕಾಗಿ ಮಾತ್ರ ಉಣ್ಣುತ್ತಾ ಎಲ್ಲಿಯೋ ಒಂದು ಕಡೆ ಮಲಗಿ, ಯತ್ರ ಕ್ವಚನ ಶಾಯಿನ ಭಿಕ್ಷುಣ ಸನ್ಯಾಸಿ ಸ್ವಕಾರ್ಯ ಮನುಷ್ಠೇಯಂ. ಇದು ಕಪಿಲ ಹೇಳಿದ ಆ ಕಾಲದ ಸನ್ಯಾಸ. ಪ್ರಾತಿಭಾವ್ಯಂ ಅಪವರ್ಗಂ ಜಿತ್ವಾ ಯೋಗೇನ ಯೋಗ ಕಾರ್ಯಂ ಅನುಷ್ಠೇಯಂ. ನಮಗೆ ಇತ್ತ, ಪ್ರಾತಿಭಾವ್ಯ ಅಂದ್ರೆ ದೇವರಿತ್ತ,
ಸೌಭಾಗ್ಯವನ್ನ ಪ್ರಾತಿಭಾವ್ಯಂ ನಮಗೆಂದೇ ಕೊಟ್ಟ ಸೌಭಾಗ್ಯವನ್ನ ಗೆಲ್ಲಬೇಕು, ಸೌಭಾಗ್ಯದಿಂದ ಗೆಲ್ಲಬೇಕು. ಅಂದ್ರೆ ಮನುಷ್ಯ ದೇಹದಲ್ಲಿ ಜ್ಞಾನದ ಸಾಧ್ಯತೆ ಇದೆ. ಬೇರೆ ಯಾವ ಯೋನಿಯಲ್ಲಿಯೂ ಕೂಡ ಜ್ಞಾನದ ಸಾಧ್ಯತೆ ಇಲ್ಲ. ಮನುಷ್ಯ ಪಡೆಯಬಲ್ಲ, ಮೂರೂ ಪುರುಷಾರ್ಥಗಳನ್ನು ಪಡೆಯಬಲ್ಲ. ಮೂರೂ ಪುರುಷಾರ್ಥಗಳನ್ನು ಸಮವಾಗಿ ಪಡೆದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಿಗಲೇಬೇಕಲ್ಲ. ಈ ರೀತಿ ದೇವರು ಪ್ರಾತಿಭಾವ್ಯಂ ನಮಗಾಗಿ ಇರಿಸಿದ ಅಥವಾ ದೇವರಲ್ಲಿ ನಾವು ಇರಿಸಿದ ಮೋಕ್ಷವನ್ನು ನಾವು ಪಡೆದು ಧ್ಯಾನ ಕಾರ್ಯವನ್ನು ತೊಡಗಬೇಕು. ತದ್ವಿವಿಧಂ ಧ್ಯಾನಂ, ಧ್ಯಾನ ಎರಡು ರೀತಿ. ತದ್ಯಥಾ ಪ್ರಾಣಾಯಾಮಾತ್ಮಕಂ ಚತುರ್ವಿಧಂ ಸಗುಣಂ, ಅಪ್ರಾಣಾಯಾಮಾತ್ಮಕಂ ಮಾನಸಂ ಅಗುಣಂ. 4 ತರಹದ ಧ್ಯಾನ ಇದೆ. ಪ್ರಾಣಾಯಾಮಾತ್ಮಕವಾದ ಧ್ಯಾನ ಒಂದು, ಸಗುಣಂ, ಸಗುಣ ಅಂತ ಹೇಳಿದ್ರೆ ದೇವರ ಗುಣಗಳನ್ನು ಅನುಸಂಧಾನ ಮಾಡುವ ಧ್ಯಾನ ಇನ್ನೊಂದು. ಅಪ್ರಾಣಾಯಾಮಾತ್ಮಕಂ, ಪ್ರಾಣಾಯಾಮ ಮಾಡದೇನೆ ಶಾಸ್ತ್ರದ ಚಿಂತನೆ, ಅದು ಕೂಡ ದೇವರ ಧ್ಯಾನವೇ. ಆಮೇಲೆ ಮಾನಸಂ ಅಗುಣಂ, ಮನಸ್ಸಿನಲ್ಲಿ ನಿರಂತರ ಚಿಂತನೆ ಮಾಡುವುದು. ಈ ತರಹ ಎಲ್ಲ ಧ್ಯಾನ 4 ತರಹ ಅಂತಾರೆ. ವಸ್ತುತಃ ಪ್ರಾಣಾಯಾಮಾತ್ಮಕ ಮತ್ತೆ ಅಪ್ರಾಣಾಯಾಮಾತ್ಮಕ ಎರಡೇ, ಅದರಲ್ಲಿ ಮತ್ತೆ 2 ಪ್ರಭೇದ ಅಂತ. ತದ್ವಿವಿಧಂ ಧ್ಯಾನಂ, 2 ತರಹದ ಧ್ಯಾನ ಮೂಲಭೂತವಾಗಿ. ಪ್ರಾಣಾಯಾಮದೊಂದಿಗೆ ಮಾಡುವುದು, ಪ್ರಾಣಾಯಾಮವಿರದೆ ಮಾಡುವುದು. ತದ್ಯದಾ ಶ್ರೋತ್ರಂ ಶ್ರಾವ್ಯೇಭ್ಯ ಪ್ರತಿಸಮಾವರ್ತಯತಿ ಘ್ರಾಣಂ ಘ್ರೇಯೇಭ್ಯ ಚಕ್ಷುರೂಪೇಭ್ಯ ತ್ವಚಂ ಸ್ಪರ್ಶೇಭ್ಯ ಜಿಹ್ವಾಂ ರಸೇಭ್ಯ ಮನೋಮಂತವ್ಯೇಭ್ಯ ಅಹಂಕಾರಂ ಅಭಿಮಾನೇಭ್ಯ ಬುದ್ಧಿಂ ಬೋದ್ಧವ್ಯೇಭ್ಯ ತದೇತದಿದಮಿಂದ್ರಿಯಗ್ರಾಮಂ ಅಸ್ಮಾತ್ ಇಂದ್ರಿಯ ವಿಷಯಾತ್ ಸ್ವಯಂ ನಿರುದ್ಧ್ಯ ದೇವತಾ ಪ್ರತಿಸಮಾವರ್ತಯತಿ. ಅದರಲ್ಲಿ ಒಂದು ರೀತಿಯ ಧ್ಯಾನವನ್ನು ಹೇಳ್ತಾ ಇದ್ದಾರೆ. ಶಬ್ದಗಳಿಂದ ಕಿವಿಯನ್ನ ಹಿಂದೆ ಸರಿಸಿ, ಅಂದ್ರೆ ಕೇಳದೇ ಇರೋದು ಅಂತನ, ಕೇಳಿಸ್ಕೊಳ್ಳದೇ ಇರೋದು ಅಂತನ ಅಲ್ಲ ಅಂತಾರೆ. ದೇವತಾ ಪ್ರತಿಸಮಾವರ್ತಯತಿ, ಆಯಾ ದೇವತೆಗಳಿಗೆ ಅರ್ಪಿಸೋದು. ನೀವು ನನಗೇನು ಕೇಳಿಸ್ತಾ ಇದ್ದೀರಾ ಅದನ್ನ ನಿಮಗೇ ಅರ್ಪಿಸ್ತಾ ಇದ್ದೇನೆ, ಇದರ ಕೆಟ್ಟ ಪರಿಣಾಮ ನನ್ನ ಮೇಲೆ ಬೀರದಿರಲಿ. ಏನೋ ಕೇಳಿದಾಗ ಮನಸ್ಸು ಚಂಚಲ ಆಗೋದು, ಕಂಗೆಡುವುದು ಎಲ್ಲ ಇದೆಯಲ್ಲ, ಅದು ನಮಗಾಗದಿರಲಿ ಅನ್ನೋದೇನಿದೆ ಅದು ಹಿಂದೆ ತೆಗೆದುಕೊಳ್ಳುವ ಧ್ಯಾನ. ಹಾಗೆ ಘ್ರಾಣಂ ಘ್ರೇಯೇಭ್ಯ, ಅನುಭವಿಸಲೇಬೇಕು. ಮೂಗಿನಿಂದ ಒಳ್ಳೆ ವಾಸನೆ ಆಗಲಿ ಕೆಟ್ಟದಾಗಲಿ, ಪರಿಮಳ ಆಗಲಿ ವಾಸನೆ ಆಗಲಿ ಅನುಭವಿಸಲೇಬೇಕು. ಯಾಕೆಂದ್ರೆ ನಾವಿಲ್ಲೇ ಇರೋದು. ಅದನ್ನ ಗಂಧಾಭಿಮಾನಿಗಳಾದ ದೇವತೆಗಳಲ್ಲಿ, ಆ ಘ್ರಾಣ ದೇವತೆಗಳಲ್ಲಿ ಅರ್ಪಣೆ ಮಾಡೋದು, ದೇವರಲ್ಲಿ ಅರ್ಪಣೆ ಮಾಡೋದು. ಚಕ್ಷುರೂಪೇಭ್ಯ, ಕಣ್ಣಿನಿಂದ ನೋಡುವ ರೂಪಗಳನ್ನ ಅರ್ಪಣೆ ಮಾಡೋದು. ಇದು ಕನಕದಾಸರದ್ದು ಒಂದು ಹಾಡಿದೆಯಲ್ಲ, ನೋಡುವುದೇ ಕಣ್ಣು ಕೇಳುವುದೇ ಕಿವಿ ಅಂತ ಶುರು ಆಗತ್ತೆ. ಆಮೇಲೆ ಅದೊಂದಲ್ಲದೆ ಇನ್ನೊಂದು ಕಡೆ ಅವರು ಹೇಳ್ತಾರೆ, ಮನಸ್ಸು ನಿನ್ನದಯ್ಯ, ತನು ನಿನ್ನದು, ಜೀವನ ನಿನ್ನದು ಅಂತ. ಅದು ಇದರ ಒಂದು ಅನುವಾದ ಅಂತ ಇಟ್ಕೊಳ್ಬಹುದು. ಭಾಗವತದಲ್ಲಿಯೂ ಆ ತರಹದ ಪ್ರಕ್ರಿಯೆ ಇದೆ, ಅದನ್ನ ಅವರು ನಿರೂಪಣೆ ಮಾಡ್ತಾರೆ.
ಜಿಹ್ವಾಂ ರಸೇಭ್ಯ ತ್ವಚಂ ಸ್ಪರ್ಶೇಭ್ಯ, ನಾಲಿಗೆಯನ್ನ ಸ್ಪರ್ಶದಿಂದ, ಇದು ಚರ್ಮವನ್ನ ಸ್ಪರ್ಶದಿಂದ, ಕಣ್ಣನ್ನ ರೂಪದಿಂದ, ರೂಪವನ್ನ ಏನು ನೋಡ್ತಾ ಇದ್ದೇನೆ ಅದೆಲ್ಲ ನಿಮಗೆ ಅರ್ಪಣೆ ಅಂತ ಚಕ್ಷುರಭಿಮಾನಿ ದೇವತೆಗಳಲ್ಲಿ ಅರ್ಪಣೆ ಮಾಡೋದು. ಈ ತತ್ವ ನ್ಯಾಸದಲ್ಲಿ ನಾವಿದನ್ನ ಚಿಂತನೆ ಮಾಡಬಹುದು. ಅದೇ ಅರ್ಥ. ಜಿಹ್ವಾಂ ರಸೇಭ್ಯ ಮನೋಮಂತವ್ಯೇಭ್ಯ, ಮನಸ್ಸನ್ನ ಮನನ ಮಾಡುವ ಪದಾರ್ಥಗಳಿಂದ ಹಿಂದೆ ಸರಿಸು. ಅಂದ್ರೆ ಆ ಮನನ ಮಾಡುವ ಪದಾರ್ಥದಿಂದ ನನಗೆ ವಿಕಾರ ಆಗದಿರಲಿ, ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧವಾಗದಿರಲಿ. ಅಹಂಕಾರವನ್ನ ಅಭಿಮಾನಗಳಿಂದ ಈ ರೀತಿ ತದೇತತ್ ಇದಂ ಇಂದ್ರಿಯಗ್ರಾಮಂ ಅಸ್ಮಾದಿಂದ್ರಿಯ ವಿಷಯಾತ್ ಸ್ವೈಸ್ವಂ ನಿರುದ್ಧ್ಯ, ತಮ್ಮ ಮನೋವೃತ್ತಿಗಳಿಂದ ಇಂದ್ರಿಯಗಳ ಭೋಗವನ್ನ ಹೀಗೆ ಅನುಸಂಧಾನ ಮಾಡಿ ದೇವತಾ ಪ್ರತಿಸಮಾವರ್ತಯತಿ. ಇದು ಒಂದು ಧ್ಯಾನ. ಇದು ಜಾಗರದಲ್ಲಿ, ಎಚ್ಚರದಲ್ಲಿ, ಅತ್ಯಂತ ಎಚ್ಚರದಲ್ಲಿ ಮಾಡಬೇಕಾದ ಧ್ಯಾನ. ಇದು ಒಂದು ರೀತಿಯಾದ ಧ್ಯಾನ ಅಂತಾರೆ. ಪ್ರಾಣಾಯಾಮದ ಮೂಲ ಉದ್ದೇಶವೂ ಇದೆ ಅಲ್ವಾ? ಉಸಿರನ್ನು ಬಿಗಿ ಹಿಡಿಯುವುದರ ಮೂಲಕ ಎಲ್ಲ ಇಂದ್ರಿಯಗಳನ್ನ ಮರಳಿ ತೆಗೆದುಕೊಳ್ಳುವುದು ಅಂತ. ಅದೊಂದು ಸಂಕೇತ. ನಮ್ಮ ಈ ಪ್ರಾಣಾಯಾಮವನ್ನೇ ಬೌದ್ಧರು ವ್ಯಾಪಕವಾಗಿ ಬಳಸಿ ಅಪಾನಪಾನ ಸುತ್ತ ಅಂತ ಪ್ರಾಣಾಪಾನ ಸೂತ್ರ ನಮ್ಮದೇ. ಆದರೆ ಅವರಲ್ಲಿ ಅದೇನಾಗಿ ಹೋಯಿತು, ಒಂದು ಸಮರ ಕಲೆಗೆ ಪ್ರೇರಕ, ಚೋದಕ, ಉದ್ಭಾವಕವೂ ಆಯಿತು. ಜಲಜಾನೀವ ಪ್ರಳಯ ಯೇ ಅತಿಮಾನಸೇಭ್ಯ ಸಂಕಲ್ಪೇಭ್ಯ ಪ್ರತಿಸಮಾವರ್ತಯತಿ. ಮಾನಸವ ಸಂಕಲ್ಪಂ ಇಂದ್ರಿಯಾಣಿ ಚ ಮಾನಸೇಭ್ಯಶ್ಚ ಏನಂ ಮಾನಸೇಭ್ಯ ಸಂಕಲ್ಪೇಭ್ಯ ಪ್ರತಿಸಮಾವರ್ತಯಿತ್ವಾ ಮಹಾತ್ಮ ಕ್ರತುಮುನ್ನಯತೆ. ಈ ರೀತಿ ಅತಿಮಾನಸವಾದ ಸಂಕಲ್ಪಗಳಿಂದ ಮನಸ್ಸನ್ನ ಹಿಂದೆ ಸರಿಸೋದು. ಅಂದ್ರೆ ಮನಸ್ಸು ಮೀರಿದ ಸಂಕಲ್ಪಗಳು ನಮಗೆ ಗೊತ್ತಿರಲ್ಲ, ನಾವು ಹೀಗೆ ಯೋಚನೆ ಮಾಡಿದ್ದೇವೆ ಅಂತ. ಅದರಿಂದ ಮನಸ್ಸನ್ನ ಹಿಂದೆ ಸರಿಸುವುದು, ಮಾನಸ ಸಂಕಲ್ಪವನ್ನ, ಇಂದ್ರಿಯವನ್ನ ಮನಸ್ಸಿನ ಮೂಲಕ ನಿಗ್ರಹಿಸುವುದು, ಇದು ಯಜ್ಞ ಅಂತ. ಧ್ಯಾನೇನಾತ್ಮನಿ ಪಶ್ಯಂತಿ ಅಂತಾನೆ ಕೃಷ್ಣ. ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಅಂತಾನೆ. ಹೀಗಾಗಿ ಮಹಾತ್ಮ ಕ್ರತುಮುನ್ನಯತೆ. ನೀವು ಈ ಮಹಾಭಾರತದ ಅನುಗೀತೆ, ಮೋಕ್ಷಧರ್ಮ ಪರ್ವದ ಈ ಭಾಗಗಳು, ಆಮೇಲೆ ಸನತ್ಸು ಜಾತೀಯ, ಈ ಎಲ್ಲ ಭಾಗಗಳೊಂದಿಗೆ ಗೀತೆಯನ್ನು ಸ್ಪರ್ಶ ಮಾಡಿದರೆ ಓಹ್, ಮಧ್ವರು ಕೊಟ್ಟದ್ದು ಏನು ಅಂತ ಅನ್ಸುತ್ತೆ. ಬಹಳ ಆನಂದ ಆಗತ್ತೆ. ಅರ್ಥಗಳು ನುಗ್ಗಿ ನುಗ್ಗಿ ಬರ್ತದೆ. ಕೆಲವೊಮ್ಮೆ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ. ಆದರೆ ಅದನ್ನ ಹೇಳುವಾಗ ಒಂದೇ ಅರ್ಥವನ್ನು ಹೇಳಬೇಕು ಅನ್ನೋದು ನನ್ನ ನಿಲುವು. ಯಾಕೆ ಅಂದ್ರೆ ಹೊಸ ಅರ್ಥಗಳನ್ನ, ಹೊಸ ಮುಖಗಳನ್ನ ಎಲ್ಲಿ ತೆರೆದು ಹೇಳಬೇಕು ಅಂದ್ರೆ, ಒಂದು ಸರ್ತಿ ಎರಡು ಸರ್ತಿ ಅವರು ಕೇಳಿರ್ತಾರಲ್ಲ ಅಂತವ್ರ ಹತ್ರ ಮನನ ಮಾಡಬೇಕು. ನೋಡಿ ಇದಕ್ಕಿನ್ನೊಂದು ಅರ್ಥ ಇದೆ, ನೋಡಿ ಇದಕ್ಕಿನ್ನೊಂದು ಅರ್ಥ ಇದೆ ಅಂತ. ಅಥವಾ ಸ್ಟಡಿ ಸರ್ಕಲ್ ಅಂತ ಮಾಡ್ಕೊಳ್ತೇವಲ್ಲ, ಅವಾಗ ಮೊದಲನೇ ಬಾರಿ ಒಂದು ಅರ್ಥ ಹೇಳಬೇಕು, ಎರಡನೇ ಬಾರಿ ಇದಕ್ಕೆ ಹೀಗೊಂದು ಅರ್ಥ ಇದೆ ಅಂತ ಅನ್ಬೇಕು,
ಆಗ ಅವನ ಆಯಾಮಗಳನ್ನು ಕೇಳಬೇಕು. ಯಾಕೆಂದ್ರೆ ಅವನಿಗೆ ದೇವರು ಒಂದು ಹೊಳಸಿರ್ತಾನೆ. ನಾನು ಎಷ್ಟು ಜನರ ಹತ್ರ ಅವರು ಕೇಳಲಿಕ್ಕೆ ಬಂದಿರ್ತಾರೆ, ಆದರೆ ನನಗೆ ಪಾಠ ಮಾಡಿ ಹೋಗಿರ್ತಾರೆ. ಅದು ಭಾರಿ ಆಶ್ಚರ್ಯ ಆಗುತ್ತೆ. ದೇವರು ಅವ್ರ ಮೂಲಕ ನಮಗೆ ಈ ಆಯಾಮವನ್ನು ತೋರಿಸಿರ್ತಾನೆ. ನಾವು ಉಪಾಧ್ಯಾಯರು ಅಂತ, ಉಪಾಧ್ಯಾಯರು ಅಂದ್ರೆ ಏನು, ಹತ್ತಿರ ಕೂತು ಸ್ವಲ್ಪ ಮುಂದೆ ಆಯ ತಿಳ್ಕೊಳ್ಳಿಕ್ಕೆ ಹೊರಡುವವರು ಉಪಾಧ್ಯಾಯ ಅಂದ್ರೆ ಅಷ್ಟೇ. ಉಪಾಧ್ಯಾಯರು ಅಂತ ಅಂದ್ರೆ ನಿಮ್ಮ ಮುಂದೆ ಅಧ್ಯಯನ ಮಾಡೋರು ಅಂತ ಅಷ್ಟೇ ಅರ್ಥ. ಶಿಷ್ಯ ಅಂದ್ರೆ ಹೇಳಿದ ಮಾತನ್ನು ಕೇಳಬಲ್ಲವ ಶಿಷ್ಯ. ಉಪಾಧ್ಯಾಯ ಅಂದ್ರೆ ಮುಂದೆ ಅಧ್ಯಯನ ಮಾಡುವವ ಅಂತ ಅಷ್ಟೇ. ಹೀಗಾಗಿ ಎರಡನೇ ಅರ್ಥ, ಮೂರನೇ ಅರ್ಥ, ನಾಲ್ಕನೇ ಅರ್ಥವನ್ನು ಹಂಚಿಕೊಳ್ಳುವುದು ಯಾವಾಗ ಅಂದ್ರೆ ಒಂದು ಸರ್ತಿ ಟೆಕ್ಸ್ಟ್ ಪೂರ್ಣ ಆದ್ಮೇಲೆ. ಮೊದಲೇನೆ 3 ಅರ್ಥ 4 ಅರ್ಥ 5 ಅರ್ಥ ಹೇಳ್ತೇವೆ ಅಂತಂದ್ರೆ ಎದುರುಗಡೆ ಇರುವವರು ಓ ಅಂತ ಮೆಚ್ಚಬಹುದು. ಆದ್ರೆ ಆ ಮೆಚ್ಚುಗೆ ತಗೊಂಡು ಎಂತ ಮಾಡೋಣ? ದೇವರು ಅದಕ್ಕೆ ತಕ್ಕ ಬಡ್ಡಿಯನ್ನು ಕೊಟ್ಟೇ ಕೊಡ್ತಾನೆ. ಕೇಳುವವರು ಅನುಸಂಧಾನ ಮಾಡಿ ಹಾ ಅಂತ ಆನಂದ ಪಟ್ರೆ ಆ ಆನಂದಕ್ಕೆ ಪ್ರತಿಯಾಗಿ ದೇವರು ನಮ್ಗೆ ಕೊಡ್ತಾನೆ. ನಾವು ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಇವ್ರು ನಾವು ಮೆಚ್ಚಬೇಕು ಅಂತ ಅನ್ಕೊಳ್ಳೋದಿಲ್ಲ. ದೇವರು ಮೆಚ್ಚಬೇಕು, ಗುರುಗಳು ಮೆಚ್ಚಬೇಕು. ಗುರುಗಳು ಅಂದ್ರೆ ಮಧ್ವಾಚಾರ್ಯರು, ಬ್ರಹ್ಮದೇವರು. ಅವರಿಗಾಗಿ ನಾವು ಅನುಸಂಧಾನ ಮಾಡಬೇಕು. ಹೀಗಾಗಿ ಮಹಾತ್ಮ ಕ್ರತುಮುನ್ನಯತೆ ಅಂತನ್ನುವ ಮಾತು ಬಹಳ ವ್ಯಾಖ್ಯಾನಗಳಿಗೆ ಒಳಪಡುತ್ತೆ. ಕೃಷ್ಣ ಅದನ್ನ ಗೀತೆಯಲ್ಲಿ ಹೇಳಿದ್ದಾನೆ. ಆಗ ನಾವು ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಡೈಮೆನ್ಷನ್ಸಿನಲ್ಲಿ ನಾವು ನೋಡ್ಲಿಕ್ಕಾಗ್ತದೆ. ಮಹಾತ್ಮ ಕ್ರತವಃ ಭೂತಾದಿಶ್ಚ ಭೂತ ವಿಶೇಷಾಶ್ಚ ಮಹತಿ ಆತ್ಮನಿ ಮಹಾಂತಂ ಆತ್ಮಾನಂ ಕ್ರತುಶ್ಚ ವಿವೇಚಯಿತ್ವಾ ವ್ಯಕ್ತಮನುಯುಂಕ್ತೆ. ಒಬ್ಬ ಹಿರಿದಾದ ಮನಸ್ಸಿನವ ಯಜ್ಞಗಳು, ಭೂತ ಸೃಷ್ಟಿ, ಪಂಚಭೂತಗಳಲ್ಲಿ ಜೀವರಲ್ಲಿ ವಿಶಿಷ್ಟರಾದವರು, ಇವುಗಳೆಲ್ಲ ಯಾವ ರೀತಿ ಹಾಸುಹೊಕ್ಕಾಗಿದೆ, ಹೆಣೆದುಕೊಂಡಿದೆ ಎಂದು ತಿಳಿದು ವ್ಯಕ್ತಂ ಅನುಯುಂಕ್ತೆ, ಇದರಿಂದ ಅಭಿವ್ಯಕ್ತನಾದ ದೇವರನ್ನ ಚಿಂತಿಸುತ್ತಾನೆ. ತತ್ರ ಅತೀತಃ ಕ್ಷೇಮೀ ಭವತಿ, ಪಂಚಭೂತಗಳಿಂದ ಆಚೆ ಬರ್ತಾನೆ, ಕ್ಷೇಮವುಳ್ಳವನಾಗ್ತಾನೆ. ತಸ್ಮಾದಯಂ ವಿವೃತೋ ಯಶ್ಚ ತತಕ್ಷೇತ್ರಜ್ಞ ಅಸಮಾವೃತೋ ಭವತಿ. ಯಾವಾಗ ನಾವು ಜಗತ್ತನ್ನ ನೋಡ್ತಾ ಇರ್ತೇವೆ, ದೇವರು ಅದರಿಂದ ವಿವರಿಸಲ್ಪಡ್ತಾನೆ. ವಿವೃತಃ ಭವತಿ. ಯಾರು? ಕ್ಷೇತ್ರಜ್ಞ ನಾರಾಯಣ. ಅವನು ಏನು? ಅಸಮಾವೃತ, ತನ್ನನ್ನು ಮುಚ್ಚಿಕೊಳ್ಳುವುದಿಲ್ಲ. ಸಮಾವೃತ ಅಂದ್ರೆ ಮುಚ್ಚಿಕೊಂಡವ, ಅಸಮಾವೃತ ಅಂದ್ರೆ ತನ್ನನ್ನು ಬಿಚ್ಚಿಕೊಂಡವನಾಗ್ತಾನೆ. ಆ ದೇವರು ನಿರ್ದ್ವಂದ್ವ, ಅವನಿಗೆ ಜೋಡಿಗಳ ಕಾಟವಿಲ್ಲ. ಸೋಲು ಗೆಲುವು, ಸುಖ ದುಃಖ, ಅದಕ್ಕೆ ಅವನು ನಿರ್ದ್ವಂದ್ವ. ನಿರ್ದ್ವಿತೀಯ, ಅವನಿಗೆ ಯಾರ ಸಹಾಯವೂ ಬೇಕಿಲ್ಲ, ಇಲ್ಲ. ಶುದ್ಧ ಮುಕ್ತ ನಿತ್ಯ ಕೇವಲ ಭವತಿ. ಯೇಷೋಂತಂ, ಈ ದೇವರೇ ನಾವು ತಲುಪಬೇಕಾದದ್ದರಲ್ಲಿ ಕೊನೆ. ಈಗ ನಮಗೆ ಹಲವಾರು ಗುರಿಗಳಿರುತ್ತೆ, ಅದೆಲ್ಲ ದಾರಿಯಲ್ಲಿ ಸಿಗುವ ನಿಲುದಾಣಗಳು. ಈ ನಿಲುದಾಣಗಳನ್ನ ದಾಟಿ ಅಂತಿಮವಾಗಿ ನಾವು ದೇವರ ಹತ್ರ ಸೇರಬೇಕು. ಅದೇ ಯೇಷಃ ಅಂತಂ, ಯೇಷಃ ಅಪವರ್ಗ. ಈ ದೇವರನ್ನು ಸೇರುವುದೇ ವರ್ಗದಿಂದ ಕಳಚಿಕೊಳ್ಳುವುದು. ಯೇಷಃ ನಿಷ್ಠಾ, ಇವನೇ ಅಂತಿಮ ನೆಲೆ. ವರ್ಗ ಅಂದ್ರೆ ಅದೇ ಹೇಳುದಲ್ಲ, ಪಂಚಭೂತಗಳು, ಪಂಚಜ್ಞಾನೇಂದ್ರಿಯಗಳು, ಅದು ವರ್ಗ. ಆ ವರ್ಗದಿಂದ ಕಳಚಿಕೊಳ್ಳುವ ಪ್ರಕ್ರಿಯೆ ಏನಿದೆ ಅದು ಅಪವರ್ಗ, ಮೋಕ್ಷ, ಬಿಡುಗಡೆ.
ಏತನ್ನೈಷ್ಕರ್ಮ್ಯಂ, ಇದು ಮೋಕ್ಷ ಅನ್ನೋದು ಕರ್ಮದಿಂದ ಲಭ್ಯವಲ್ಲ. ನೈಷ್ಕರ್ಮ್ಯ ಅನ್ನುವ ಪದಕ್ಕೆ ಎರಡರ್ಥ ಇದೆ. ಕರ್ಮದಿಂದ ಲಭ್ಯವಲ್ಲ ಅಂತ ಒಂದರ್ಥ. ಕರ್ಮದಿಂದ ಮೋಕ್ಷವನ್ನು ಪಡಿಲಿಕ್ಕಾಗಲ್ಲ, ಭಗವಂತನ ಪ್ರಸಾದದಿಂದ ಮಾತ್ರ ಮೋಕ್ಷವನ್ನು ಪಡಿಲಿಕ್ಕಾಗೋದು. ಹಾಗಾದ್ರೆ ಕರ್ಮ ಮಾಡೋದು ಯಾಕೆ ಅಂದ್ರೆ ಜ್ಞಾನ ಬರಲಿ ಅಂತ. ಕರ್ಮದ ಉದ್ದೇಶ ಏನು? ಜ್ಞಾನ ಬರಲಿ. ಸಂಧ್ಯಾ ವಂದನೆ, ಜಪ, ಶಾಸ್ತ್ರಾಧ್ಯಯನ, ಈ ಕರ್ಮಗಳಿಂದ ಅಂದ್ರೆ ಈ ಇತ್ಯಾದಿ ಕರ್ಮಗಳು, ಈ ಕರ್ಮಗಳಿಂದ ನಮಗೆ ಬರೋದು ಜ್ಞಾನ. ಜ್ಞಾನ ಬಂದ ಮೇಲೆ, ಅಪರೋಕ್ಷ ಜ್ಞಾನ ಆದ ಮೇಲೆ, ದೇವರ ಒಲುಮೆಯಾದ ಮೇಲೆ ನಮಗೆ ಕರ್ಮ ಯಾವ ಪ್ರಯೋಜನವನ್ನೂ ತಂದು ಕೊಡೋಲ್ಲ. ಅದು ನೈಷ್ಕರ್ಮ್ಯ, ಅದು ಮುಕ್ತಿಯಲ್ಲಿ. ಅದಕ್ಕಿಂತ ಮೊದಲು ಕರ್ಮಕ್ಕೆ ಫಲ ಉಂಟು, ಮುಕ್ತಿಯಲ್ಲಿನ ಕರ್ಮಕ್ಕೆ ಫಲವಿಲ್ಲ. ಹೀಗಾಗಿ ನೈಷ್ಕರ್ಮ್ಯ ಅಂದ್ರೆ ಕರ್ಮಕ್ಕೆ ಫಲವಿಲ್ಲದ ಜಾಗ ಅಂತ ಎರಡನೇ ಅರ್ಥ. ಎರಡರ್ಥ ಇದೆ ನೈಷ್ಕರ್ಮ್ಯಕ್ಕೆ. ಒಂದು, ಕರ್ಮದಿಂದ ಪಡೆಯಲಾಗುವುದಿಲ್ಲ, ಇಲ್ಲಿ ಕರ್ಮಕ್ಕೆ ಫಲವಿಲ್ಲ. ಪಂಡಿತಾಚಾರ್ಯರು ಎಷ್ಟು ಸೊಗಸಾಗಿ ಹೇಳ್ತಾರೆ ಮಧ್ವವಿಜಯದಲ್ಲಿ, ಅಮೃತಸ್ತ್ರಗುತ್ತಮ ಫಲ ಪ್ರಸವಾನ್ ಅಮೃತಾಯ ತತ್ರ ಜನತಾರ್ಪಯತಿ ಉಪಭೋಕ್ತುಮಪ್ಯ ವಿಧಿಬಂಧವಚಾ ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ. ಮುಕ್ತರು ಯಾವುದೇ ವಿಧಿ ನಿಷೇಧಗಳಿರದಿದ್ದರೂ ಅಲ್ಲಿನ ಫಲಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಅಲ್ಲ, ದೇವರಿಗೆ ಅರ್ಪಣೆ ಮಾಡಿ ತಗೊಳ್ಬೇಕು, ಇದು ತಗೋಬಾರದು, ಇದು ತಗೋಬೇಕು ಅಂತ ಮುಕ್ತಿಯಲ್ಲಿ ಯಾವ ವಿಧಿ ನಿಷೇಧಗಳೂ ಇಲ್ಲ. ಆದರೂ ಮಾಡ್ತಾರೆ. ಯಾಕೆ ಅಂದ್ರೆ ದೇವರ ಭಕ್ತಿ ಅನ್ನೋದು ಅವ್ರ ಸ್ವಭಾವ. ಪ್ರಕೃತಿಂ ಪ್ರಯಾತಿ ಸಕಲೋಪಿ ಸದಾ ಅಂತಾರೆ. ಎಷ್ಟು ಸೊಗಸಾದ ಮಾತು. ಏತನ್ನೈಷ್ಕರ್ಮ್ಯಂ. ತದ್ಯಥಾ ಯಥಾ ಉಪನಯನೇನ ಪೂರ್ವತರೈಶ್ಚ ಆಚಾರ್ಯೈರ್ ಯದುಪದಿಷ್ಟಂ ತದೇವ ಉಪದೇಶಃ ತತ್ರ ಶ್ಲೋಕೋ ಭವತಿ. ಇದೆಲ್ಲ ಇಷ್ಟು ನೈಷ್ಕರ್ಮ್ಯ, ಮುಕ್ತಿ. ಇದು ದಾರಿ, ಇದು ಗುರಿ. ಇಷ್ಟು ಹೇಳಿ ತಥಾ ಉಪನಯನೇನ, ಉಪನಯನ ಏನದು? ವೇದಾಧ್ಯಯನಕ್ಕಾಗಿ ಉಪನಯನ. ಆ ವೇದಾಧ್ಯಯನದ ಸಂಕೇತ ಯಜ್ಞೋಪವೀತ ಧಾರಣ. ಮತ್ತು ಸನ್ಯಾಸಿಗಳ ಯಜ್ಞೋಪವೀತ ದಂಡಕ್ಕೆ ಸುತ್ತಿರ್ತಾರಲ್ಲ ಅಂದ್ರೆ, ನಾನು ವೇದವನ್ನ ಗೃಹಸ್ಥರ ತರಹ ಬಳಸೋಲ್ಲ, ಪಿತೃಕರ್ಮಗಳಿಗಾಗಿ, ನನ್ನ ಮಕ್ಕಳ ಸಂಸ್ಕಾರ ಕರ್ಮಗಳಿಗಾಗಿ ಬಳಸೋಲ್ಲ. ಅದಕ್ಕೆ ಅವ್ರಿಗೆ ದಂಡಕ್ಕೆ ಸುತ್ತಿರ್ತಾರೆ. ವೇದ ಬಿಟ್ಟಿಲ್ಲ ಅವರು, ಅಗ್ನಿಯನ್ನ ಬಿಟ್ಟಿಲ್ಲ, ಎಲ್ಲ ಇದೆ, ಆದರೆ ಅದನ್ನ ಬೇರೆದಕ್ಕೆ ಬಳಸಲ್ಲ ಅನ್ನುವ ಪ್ರತಿಜ್ಞೆಯೇ ಸನ್ಯಾಸ. ಉಪನಯನೇನ, ಉಪನಯನ ಎಲ್ಲರಿಗೂ ಕಾಮನ್ನ. ಉಪನಯನದಿಂದ ಹಿಂದಿನ ಆಚಾರ್ಯರು ಉಪದೇಶಿಸಿದ್ದನ್ನ ಪಡೆಯುತ್ತಾರೆ. ಅಂದ್ರೆ ಇವತ್ತಿನ ಪರಿಭಾಷೆಯಲ್ಲಿ ಮುಂಜಿಯಾದವನು ಇದನ್ನೆಲ್ಲ ಪಡಿಬೇಕು, ಇದರ ಬಗ್ಗೆ ತಿಳ್ಕೊಳ್ಬೇಕು. ತತ್ರ ಶ್ಲೋಕೋ ಭವತಿ. ಇದನ್ನ ಇನ್ನೊಂದು ರೀತಿಯಿಂದ ಹೇಳಬಹುದು. ಇದೆಲ್ಲದಕ್ಕೂ ಪೂರಕವಾದ ಮಾಹಿತಿ ಇಲ್ಲೊಂದು ಇದೆ. ಏನು? ಶ್ಲೋಕವಿದೆ. ಯಥಾಶ್ಚ ಜಾಗೃತ ಸ್ವಪ್ನೋ ಯಥಾಶ್ಚಾತ್ ತಮಸಾವೃತಃ ವಿಭಾಗಜ್ಞಸ್ಯ ಮೋಕ್ಷಸ್ತು ಯಸ್ತ್ವಜ್ಞಸ್ಸ ಪುನರ್ಭವೇತ್. ಅಸ್ಯ ಜೀವನಿಗೆ ಎಚ್ಚರ ಎಲ್ಲಿಂದ ಆಗ್ತದೋ, ಯಾರಿಂದ ಕನಸು ಉಂಟಾಗತ್ತೋ, ಯಾರಿಂದ ಗಾಢ ನಿದ್ರೆ ಉಂಟಾಗತ್ತೋ, ಈ ವಿಭಾಗವನ್ನ ಯಾರು ತಿಳಿಯುತ್ತಾನೆ ಅವನಿಗೆ ಮೋಕ್ಷ. ಎಷ್ಟು ಅಜ್ಞ, ಈ ಅವಸ್ಥಾತ್ರಯದ ಬಗ್ಗೆನೇ ಯಾರಿಗೆ ಅರಿವಿಲ್ಲ, ಸಹ ಪುನರ್ಭವೇತ್, ಅವನು ಮತ್ತೆ ಹುಟ್ಟುತ್ತಾನೆ.
ಅಂದ್ರೆ ಇಷ್ಟೆಲ್ಲ ಹೇಳಿದ್ದರ ಸಾರ ಏನು ಅಂದ್ರೆ, ಈ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇರೋದು ಯಾವಾಗ? ಎಚ್ಚರದಲ್ಲಿ. ಎಚ್ಚರದಲ್ಲಿ ಈ ಇಂದ್ರಿಯಗಳೆಲ್ಲ ಕೆಲಸ ಮಾಡೋದು, ವಿಶೇಷತಃ ಜ್ಞಾನೇಂದ್ರಿಯ. ಯಥಾಸ್ಯ ಜಾಗ್ರತಃ, ಅವನ ಜಾಗ್ರದ ಅವಸ್ಥೆಗೆ ಯಾರು ಕಾರಣ? ದೇವರು ಕಾರಣ. ಕನಸು ಕಾಣುತ್ತಾನೆ, ಜ್ಞಾನೇಂದ್ರಿಯಗಳು ಏನು ಕೆಲಸ ಮಾಡ್ತಾ ಇಲ್ಲ. ಆಗ ನಾವು ಕನಸು ಕಾಣಬೇಕಾದ್ರೆ, ಅಯ್ಯೋ ಇವತ್ತು ಕನಸು ಅಸ್ಪಷ್ಟವಾಗಿ ಕಂಡಿತು ಅಂತ ಗ್ಲಾಸ್ ಹಾಕೊಂಡು ಮಲ್ಕೊಂಡ್ರೆ ಕನಸು ಚೆನ್ನಾಗಿ ಬೀಳತ್ತೇನು? ಕ್ಲಾರಿಟಿ ಬರುತ್ತೇನು? ಇಲ್ಲ. ಜ್ಞಾನೇಂದ್ರಿಯ ಎಲ್ಲ ಇನ್ಆಕ್ಟಿವ್ ಆಗಿರುತ್ತೆ. ಕರ್ಮೇಂದ್ರಿಯ ಕೆಲಸ ಮಾಡ್ತಾ ಇರುತ್ತೆ, ಆದರೆ ಆ ಇಂದ್ರಿಯದಿಂದ ನೋಡಲ್ಲ. ನೆತ್ತರು ಹರಿತಾ ಇರುತ್ತೆ, ನಾಡಿ ಮಿಡಿತಾ ಇರುತ್ತೆ, ಹೃದಯ ಬಡಿತಾ ಇರುತ್ತೆ, ಆದರೆ ಕನಸಿಗೂ ಆ ಇಂದ್ರಿಯಗಳ ಕ್ರಿಯೆಗೂ ಯಾವ ಸಂಬಂಧವೂ ಇಲ್ಲ. ಈ ಕನಸು ಯಾರಿಂದ ಬೀಳತ್ತೆ, ಯಾರಿಗೆ ಬೀಳತ್ತೆ, ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇನ್ನು ಯಥಾಸ್ಯಾತ್ ತಮಸಾವೃತಃ, ಗಾಢವಾದ ನಿದ್ರೆ, ಅಲ್ಲಿ ಯಾವ ಅರಿವು ಇರಲ್ಲ. ನಾನು ಅನ್ನುವ ಅರಿವು ಬಿಟ್ರೆ ಅದನ್ನು ತಮಸ್ಸಂತ ಕರೀತಾರೆ. ಈ ದೇಹ ನಾನು ಅನ್ನೋ ಪ್ರಜ್ಞೆ ಇರಲ್ಲ, ನಾನು ಜ್ಞಾನಿ ಅನ್ನುವ ಅಹಂಕಾರ ಇರಲ್ಲ, ನಾನು ಜ್ಞಾನಿ ಅಲ್ಲ ಅನ್ನುವ ಕೊರಗಿರಲ್ಲ. ಎಲ್ಲರೂ ಒಂದೇ. ನಿದ್ರೆಗೆ ಹೋದ್ಮೇಲೆ ಯಾರಿಗೂ ನಾನು ದೇಹ ಅಂತ ಗೊತ್ತಿರಲ್ಲ. ಆ ದಿಸೆಯಲ್ಲಿ ಒಂದೇ ಅಂತ ಹೇಳೋದು. ಅವನು ನೆಲದ ಮೇಲೆ ಮಲಗಿದ್ರೂ ಕೂಡ ಗಾಢ ನಿದ್ರೆ ಬಂದ್ರೆ ದೇಹದ ಬಗ್ಗೆ ಎಚ್ಚರ ಇರಲ್ಲ. ಸುಪ್ಪತ್ತಿಗೆ ಮೇಲೆ ಮಲಗಿದ್ರೂ ಕೂಡ ಗಾಢವಾದ ನಿದ್ರೆ ಬಂದ್ರೆ ದೇಹದ ಮೇಲೆ ಎಚ್ಚರ ಇರಲ್ಲ. ಆ ದಿಸೆಯಲ್ಲಿ ಎಲ್ಲರೂ ಸಮಾನ. ಇದು ಯಾರಿಂದ ಬರ್ತಾ ಇದೆ? ಅವಾಗಲೂ ಕೂಡ ನಾಡಿ ಮಿಡಿತಾ ಇರುತ್ತೆ, ರಕ್ತ ಹರಿತಾ ಇರುತ್ತೆ, ಹೃದಯ ಬಡಿತಾ ಇರುತ್ತೆ. ಈ ವಿಭಾಗವನ್ನ ಯಾರು ತಿಳಿಯುತ್ತಾನೆಯೇ ಅವನಿಗೆ ಮುಕ್ತಿ. ಎಷ್ಟು ಅಜ್ಞಃ, ಈ ಅವಸ್ಥಾತ್ರಯದ ಬಗ್ಗೆನೇ ಯಾರಿಗೆ ಗೊತ್ತಿರೋದಿಲ್ಲ, ಸಹ ಪುನರ್ಭವೇತ, ಅವನು ಮತ್ತೆ 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 ಹುಟ್ಟುತ್ತಾನೆ. ಏತದೇವ ಆಸುರೇ ಧ್ಯಾನಮುಪವರ್ಣಿತಂ ಪರಿಸಂಖ್ಯಾನಮಪಿತ ಉಕ್ತಂ. ನೋಡಪ್ಪ ಆಸುರಿಯೇ, ಧ್ಯಾನದ ಬಗ್ಗೆ ಹೇಳಿದ್ದೇನೆ, ತತ್ವಗಳ ಸಂಖ್ಯೆ ಬಗ್ಗೆ ಹೇಳಿದ್ದೇನೆ. ಎಷ್ಟು ತತ್ವಗಳು, ಅದನ್ನ ಯಾವ ರೀತಿ ಬೇರೆ ಬೇರೆಯಾಗಿ ಗುಣಿಸಬಹುದು, ಬೇರೆ ಬೇರೆಯಾಗಿ ಎಣಿಸಬಹುದು ಅಂತ ಹೇಳಿದ್ದೇನೆ. ತದೇತ ಚತುರ್ವಿಂಶತಿ ತತ್ವಂ ಏತತ್ ಕಾರಣಮಿತ್ಯತ್ರ ಬ್ರೂಮಃ. ಇದನ್ನ ಚತುರ್ವಿಂಶತಿ ತತ್ವದ ಹಿನ್ನೆಲೆಯಲ್ಲಿ ನಿನಗೆ ಹೇಳಿದ್ದೇನೆ. 24 ತತ್ವ ಅಂತ ಮುಖ್ಯವಾಗಿಟ್ಟುಕೊಂಡು ಇದೇ 25 ಹೇಗಾಗತ್ತೆ, ಇದೇ 26 ಹೇಗಾಗತ್ತೆ, ಇದೇ 23 ಹೇಗಾಗತ್ತೆ, ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನು ಹೇಳಿದ್ದೇನೆ. ತದೇತತ್ ಬುದ್ಧ್ವಾ ಸ್ವಂ ಬುದ್ಧ್ಯಮಾನಮೇತದಾಚಾರ್ಯಾ ಶುದ್ಧಮಿತಿ ಅನವಗಚ್ಚಂತಿ ಅನವಬೋಧಾತ್ ನಾಣ್ಯಂ ಅಗುಣಂ ಪುರುಷಂ. ಇದನ್ನ ತಿಳಿದು ಆಚಾರ್ಯರು ತಿಳಿಸುತ್ತಾರೆ. ಕಸ್ತ್ವೇಷಃ ಅಧಿಷ್ಠಾತೃ ಸಂಜ್ಞಕಃ ಪ್ರಕೃತಿ ವಿಕಾರಾಣಾಂ ಅನ್ಯಃ ಅಪ್ರಕೃತಿ ವಿಕಾರಃ. ಇದನ್ನ ಎಲ್ಲರೂ ಕೂಡ ಇದರ ಆಶ್ರಿತರಾಗಿ ಇದ್ದಾರೆ. ಇದರಲ್ಲಿ ಎಲ್ಲರೂ ಆಶ್ರಿತರಾಗಿದ್ದಾರೆ. ಎಲ್ಲರೂ ಆಶ್ರಿತರಾಗಿ ಇದ್ದಾರೆ, ಅಧಿಷ್ಠಾತೃ. ಆದರೆ ಜೀವನಿಗೆ ನಾನಿದ್ರ ಒಳಗಡೆ ಇದ್ದೇನೆ ಎನ್ನುವ ಅರಿವೇ ಶಾಸ್ತ್ರದಿಂದ ಬರಬೇಕು. ಶಾಸ್ತ್ರ ಹೇಳಿದಾಗ, ಓ ಹೌದಲ್ವೋ ಮಾರಾಯ, ನನ್ನ ಇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯ ಅಂತ ಇದೆ, ಕರ್ಮೇಂದ್ರಿಯ ಅಂತ ಇದೆ, ನನ್ನ ಸುತ್ತಲೂ ಕೂಡ ಇಷ್ಟು ಬೇಲಿಗಳಿವೆ, ಆ ಬೇಲಿಗಳ ಒಳಗಡೆ ನನ್ನ ಶ್ರದ್ಧೆ ಇದೆ,
ಆ ಶ್ರದ್ಧೆಯೂ ಒಂದು ಬೇಲಿಯಾಗತ್ತೆ. ಇವೆಲ್ಲ ಶಾಸ್ತ್ರ ಹೇಳಿತು, ನಮಗೆ ಗೊತ್ತಾಯ್ತಷ್ಟೇ. ಇದಿಲ್ಲದೆ ಒಬ್ಬ ತಿಳಿದವನೊಬ್ಬ ಇದ್ದಾನೆ, ಅವನು ದೇವರು. ಪ್ರಕೃತಿ ವಿಕಾರಾಣಾಂ ಅನ್ಯಃ, ಅವನು ಪ್ರಕೃತಿ ವಿಕಾರದಿಂದ ಬೇರೆಯಾಗಿ ಇದ್ದಾನೆ. ಅಲ್ಲ, ಜೀವನೂ ಇದ್ದಾನೆ, ಆದರೆ ದೇವರಿಗೆ ನಾನು ಬೇರೆಯಾಗಿದ್ದೇನೆ ಅಂತ ಗೊತ್ತಿದೆ, ಜೀವನಗದು ಗೊತ್ತಿಲ್ಲ. ಅಪ್ರಕೃತಿ ವಿಕಾರ ತದೇತತ್ ಪ್ರಕೃತಿ ವಿಕಾರ ಸಂಜ್ಞಕಾತ್ ಅನ್ಯತ್ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಂ ಶುದ್ಧಂ ನಿಷ್ಕೈವಲ್ಯಂ ಅನವಯವಂ ಅನಾಮಯಂ ಅಜಂ ಕ್ಷೇಮ್ಯಮೇವ ಇತ್ಯಾಹ ಏವಮಾಹ. ಹೀಗೆ ಶುದ್ಧನಾದ ಪುರುಷ, ಅನವಯವ, ನಿಷ್ಕೇವಲ್ಯ, ಅವನಿಗೆ ಮುಕ್ತಿ ಇಲ್ಲ. ದೇವರಿಗೆ ಮುಕ್ತಿ ಉಂಟಾ? ಈಗಾಗಲೇ ಅವನು ಮುಕ್ತ. ಅನವಯವಂ, ಪ್ರಾಕೃತ ಅವಯವಗಳಿಲ್ಲ, ಪ್ರಾಕೃತ ನಾಮವಿಲ್ಲ, ಪ್ರಾಕೃತವಾದ ಹುಟ್ಟು ಇಲ್ಲ. ಅವನನ್ನೇ ಪಡೆಯಬೇಕು, ಅವನನ್ನೇ ಅನುಸರಿಸಬೇಕು. ಇದಕ್ಕಾಗಿ ಒಂದು ದೊಡ್ಡ ಶ್ಲೋಕ, ಏನೇಯಂ ಸಸುತಾ ಬಹುಪ್ರಸವಿನಿ ಗೋರಾಶ್ರಯಾಲಂಬಿನಾ ಏನಸ್ಥಾ ಪುರುಷಶ್ಚ ಯೋನಿವಿಹಿತಾ ಬುದ್ಧಾ ಪ್ರಬುದ್ಧಾ ಭವಾನ್ ದ್ರಷ್ಟಾ ಚೈವ ಪರೋ ಗುಣೈರ್ವಿರಹಿತೋ ಜ್ಞಾನಾತ್ ತುರೀಯೋಕ್ಷಯಃ ಯಸ್ತದ್ವರ್ತಯತೀಹ ಯಕೃತಮತಿಃ ಮುಕ್ತಸ್ಯ ಯೋನ್ಯಾಧಿಕಃ. ಏನ ಇಯಂ ಸಸುತಾ ಬಹುಪ್ರಸವಿನಿ ಯೋಗಾಶ್ರಯಾಲಂಬಿನ, ಯಾರಿಂದ ಈ ಪ್ರಕೃತಿ ಬಹಳ ಸೃಷ್ಟಿಗಳನ್ನು ಮಾಡ್ತಾ ಇದೆಯೋ, ಯಾರಿಂದ ಮಾಡ್ತಾ ಇರೋದು? ದೇವರಿಂದ. ಅದನ್ನ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಏನು ಹೇಳ್ತಾರೆ? ಈ ಪ್ರಕೃತಿ ಇದೆ, 8 ವಿಧವಾದ ಪ್ರಕೃತಿ. ಈ 8 ವಿಧವಾದ ಪ್ರಕೃತಿ ಅಂದರೆ ಜಡ ಪ್ರಕೃತಿ, ಅದನ್ನ ನಿಯಂತ್ರಣ ಮಾಡುವ ಚಿತ್ ಪ್ರಕೃತಿ. ಅದೇ ಅಪರೇಯ ಮಿತಸ್ತ್ವನ್ಯ ಪ್ರಕೃತಿಂ ವಿದ್ಧಿ ಮೇ ಪರಾಂ ಅಂತ. ಪರ ಅಂತಂದ್ರೆ ಲಕ್ಷ್ಮೀದೇವಿ. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜೀವ ಆಗಿರುವ ಚಿತ್ ಪ್ರಕೃತಿ ಅಂತ. ಜೀವಭೂತಾಂ ಅಂದ್ರೆ ಚಿತ್ ಪ್ರಕೃತಿ, ಅವಳೇ ಲಕ್ಷ್ಮಿ. ಆ ಲಕ್ಷ್ಮಿ 3 ರೀತಿಯಾಗಿ ಇದ್ದಾಳೆ. ಶ್ರೀ ಭೂ ದುರ್ಗೆ ಅಂತ. ಶ್ರೀಯಾಗಿ ಸತ್ವಗುಣವನ್ನು, ಭೂ ಆಗಿ ರಜೋಗುಣವನ್ನು, ದುರ್ಗಾ ಆಗಿ ತಮೋಗುಣವನ್ನು ನಿಯಂತ್ರಣ ಮಾಡ್ತಾಳೆ. ನನ್ನ ಜೊತೆಗಾರಿಕೆಯಿಂದಾಗಿ ಅವಳು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾಳೆ, ನಿಯಂತ್ರಣ ಮಾಡ್ತಾಳೆ. ಏನಸ್ಥಾ ಪುರುಷಾಶ್ಚ ಯೋನಿ ವಿಹಿತಾ, ಅವಳಿಂದ ಜಡ ಪ್ರಕೃತಿಯ ಮೂಲಕ ಪುರುಷರು ನಾನಾ ಯೋನಿಗಳಲ್ಲಿ ಹುಟ್ಟುತ್ತಾರೆ. ಆ ಪ್ರಕೃತಿ 2 ರೀತಿಯಾಗಿದೆ, ಬುದ್ಧ ಮತ್ತೆ ಅಬುದ್ಧ ಅಂತ. ಬುದ್ಧ ಅಂದ್ರೆ ಚಿತ್ ಪ್ರಕೃತಿ, ಲಕ್ಷ್ಮೀದೇವಿ. ಅಬುದ್ಧ ಅಂತಂದ್ರೆ ಜಡ ಪ್ರಕೃತಿ. ದ್ರಷ್ಟಾ ಚೈವ ಪರೋ ಗುಣೈರ್ವಿರಹಿತೋ ಜ್ಞಾನಾತ್ ತುರೀಯೋಕ್ಷಯೋ. ಇದನ್ನ ತಟಸ್ಥವಾಗಿ ನೋಡ್ತಾ ಜೀವರು ವಿಕಾರಗಳನ್ನು ಹೊಂದುತ್ತಾ ಇದ್ದಾರೆ. ವಿಕಾರಗಳನ್ನು ಹೊಂದಿಸುವವಳು ಲಕ್ಷ್ಮಿ. ಇವರಿಬ್ಬರನ್ನು ತಟಸ್ಥವಾಗಿ ನೋಡ್ತಾ ಇರೋನೊಬ್ಬ ಇದ್ದಾನೆ, ಅವನೇ ನಾರಾಯಣ. ತುರಿಯ 4ನೆಯವನು ಜೀವ, ಲಕ್ಷ್ಮಿ ಜಡ. ಇದರಿಂದ ಆಚೆಯವನು 4ನೆಯವನು ತುರಿಯ. ಅಕ್ಷಯ ನಾಶವಿರದವನು,
ಅವನನ್ನ ಯಾರು ಆವೃತ್ತಿ ಮಾಡ್ತಾನೆ ಕೃತಮತಿ ಮುಕ್ತ, ಅವನು ಮುಕ್ತನಾಗುತ್ತಾನೆ. ತದೇತತ್ ಉಪಸಂಖ್ಯಾನಮನುವರ್ಣಿತಂ ಯಾಥಾತಥ್ಯ ದರ್ಶನಾತ್ ಅನವಬುದ್ಧ್ಯಾನಾಂ ಪ್ರತಿಬೋಧನಮಿತಿ. ಎಚ್ಚರಗೊಳ್ಳದವರಿಗೆ ಇದು ಎಚ್ಚರ ಅಂದರೆ ಈ ಶಾಸ್ತ್ರ. ಇಷ್ಟು ಹೇಳಿ ಕಪಿಲ ಋಷಿಗಳು ಹೇಳ್ತಾರೆ, ಸಾಂಗೋಪಾಂಗೇಶು ಸೇತಿಹಾಸ ಪಂಚಮೇಶು ಆಸುರೇ ವೇದೇಶು ಅಷ್ಟಾದಶಸು ವಿದ್ಯಾಸ್ಥಾನೇಶು ಅಮೃತಮುದ್ಧೃತ್ಯ ಮಯಾ ಅನುವರ್ಣಿತಂ ಸಾಂಖ್ಯಜ್ಞಾನಂ ಏತಾವದೇವ ಏತತ್ ಜ್ಞಾತವ್ಯಂ ಪಂಚವಿಂಶತಿ ತತ್ವಾನಿ. ನೋಡಪ್ಪ, ವೇದ ಅಂಗದಿಂದಲೂ ಉಪಾಂಗದಿಂದಲೂ ಕೂಡಿದೆ. ಋಗ್ವೇದದ ಅಂಗ ಅಥವಾ ಯಾವುದೇ ವೇದದ ಅಂಗ 6 ಗೊತ್ತಿದೆ ನಿಮಗೆ, ಶಿಕ್ಷಾ ವ್ಯಾಕರಣಾದಿಗಳು. ಅದರ ಉಪಾಂಗ ಹೇಳಿದ್ರೆ ಋಗ್ವೇದದ ಉಪವೇದ ಆಯುರ್ವೇದ, ಯಜುರ್ವೇದದ ಉಪವೇದ ಧನುರ್ವೇದ, ಸಾಮವೇದದ ಉಪವೇದ ಗಾನ, ಸಂಗೀತ ಅಂತೇನು ಕರೀತೇವೆ ಅದು. ಈ ಸಂಗೀತದ ಬಗ್ಗೆನೇ ಜಗತ್ತಿನ ಪ್ರತಿಯೊಂದು ನಡೆಯೂ ಸಂಗೀತಾತ್ಮಕ ಅಂತ ಛಂದೋಗೋಪನಿಷತ್ತು ನಿರೂಪಣೆ ಮಾಡುತ್ತೆ. ಇನ್ನು ಅಥರ್ವವೇದದ ಉಪವೇದ ಯಂತ್ರವೇದ ಅಥವಾ ನೀತಿವೇದ. ಇದು ಅಂಗ ಉಪಾಂಗಗಳಿಂದ ಕೂಡಿರುವ ಇತಿಹಾಸವೆಂಬ 5ನೆಯ ವೇದವನ್ನು ಒಳಗೊಂಡಿರುವ ವೇದಗಳಲ್ಲಿ ಇತಿಹಾಸ ಪುರಾಣ 5ನೆಯ ವೇದ. ಅಷ್ಟಾದಶಸು ವಿದ್ಯಾಸ್ಥಾನೇಶು 18 ವಿದ್ಯಾಸ್ಥಾನಗಳು, 4 ವೇದ, 6 ಅಂಗ, 10 ಆಯ್ತು. ಆಮೇಲೆ ಇತಿಹಾಸ ಪುರಾಣ, ಆನ್ವೀಕ್ಷಿಕಿ, ತರ್ಕಶಾಸ್ತ್ರ. ಆಮೇಲೆ ಇದಕ್ಕೆ ಅವಲಂಬಿಸಿದ ಎಲ್ಲ ಶಾಸ್ತ್ರ ಪ್ರಪಂಚ, ಒಟ್ಟು 18 ವಿದ್ಯೆಗಳು. ಇದರಲ್ಲಿರುವ ಅಮೃತವನ್ನ ತೆಗೆದು ನಿಮಗೆ ಕೊಟ್ಟುಬಿಟ್ಟಿದ್ದೀನಿ. ಸಾರ ಇಷ್ಟೇ ಇರೋದು. ಏನು? 25 ತತ್ವಗಳನ್ನು ತಿಳಿಯತಕ್ಕದ್ದು. ತದೇತತ್ ನಾಪುತ್ರಾಯ ನಾಶಿಷ್ಯಾಯ ನ ಅಸರ್ವಸ್ವ ಪ್ರದಾಯಿನೇ ನ ಅಸಂವತ್ಸರೋಷಿತಾಯ ವಾ ವರ್ತಿತವ್ಯಂ. ಇದನ್ನ ಮಕ್ಕಳಿಲ್ಲದವನಿಗೆ ಹೇಳಬಾರದು. ಅಯ್ಯೋ ರಾಮ, ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಇರ್ತಾರೆ, ನಾನು ಮದುವೆ ಮಾಡ್ಕೊಳ್ಳೋಲ್ಲ ಅಂತ ಜೀವನ ಇಡೀ ಇರ್ತಾರೆ, ಅವನಿಗೆ ಮಕ್ಕಳಾಗೋ ಸಾಧ್ಯತೆಗಳೇ ಇಲ್ಲ, ಅವನಿಗೆ ಹೇಳಬಾರ್ದಾ? ನ ಅಪುತ್ರಾಯ ನ ಅಶಿಷ್ಯಾಯ. ನ ಅಪುತ್ರಾಯ ಅಂತ ಹೇಳಿದರೆ ಜ್ಞಾನವೆಂಬ ಪುತ್ರನಿರದವನಿಗೆ ಹೇಳಬಾರದು ಅಂತ. ಹಂಗೆ ನ ಅಪುತ್ರಾಯ ಜ್ಞಾನಪುತ್ರ ಅಂತ. ಇನ್ನೊಂದರ್ಥ, ಮಗುವಿನಂತಾಗದವನಿಗೆ ಹೇಳಬೇಡ. ಹೊಸದನ್ನ ತಿಳ್ಕೊಳ್ಬೇಕು ಅಂತಂದಾಗ ಮಗುವಿನ ತರಹ ಯಾರಾಗ್ತಾನೆ ಅಂದ್ರೆ ಕುತೂಹಲವಿಲ್ಲದವನಿಗೆ ಹೇಳಬೇಡ ಅಂತ ತಾತ್ಪರ್ಯ. ನ ಅಶಿಷ್ಯಾಯ, ಹೇಳಿದ್ದನ್ನ ಯಾರು ಕೇಳೋದಿಲ್ಲ, ವೇದ ಹೇಳಿದಂತೆ ಯಾರು ಕೇಳೋದಿಲ್ಲ, ಅವನಿಗೆ ಹೇಳಲಿಕ್ಕೆ ಹೋಗ್ಬೇಡ, ವೇಸ್ಟ್. ನ ಅಸರ್ವಸ್ವ ಪ್ರದಾಯಿನೇ, ತನ್ನನ್ನ ದೇವರಿಗೆ ಕೊಟ್ಟುಕೊಳ್ಳದವನಿಗೆ ಹೇಳಬೇಡ. ನ ಅಸಂವತ್ಸರೋಷಿತಾಯ, ಹಲವಾರು ಕಾಲ ಪರಿಚಯವಿರದವನಿಗೆ ಹೇಳಬೇಡ. ಯಾಕೆಂದ್ರೆ ಹಲವಾರು ಕಾಲ ಪರಿಚಯ ಇದ್ರೆ ಅವನಿಗೆ ಹೇಳಬಹುದೇ ಹೇಳಬಾರದೆ, ಅವನ ಗುಣಗಳೇನು ಇತ್ಯಾದಿಗಳನ್ನ ತಿಳ್ಕೊಳ್ತಾನೆ. ಪರೀಕ್ಷೆ ಮಾಡಲೇಬೇಕಲ್ಲ. ಪರೀಕ್ಷೆ ಅಂದ್ರೆ ಇನ್ನೇನಿಲ್ಲ, ನಾವೇನೋ ದೊಡ್ಡದಾಗಿ ಪರೀಕ್ಷೆ ಮಾಡ್ತೀವಿ ಅಂತಲ್ಲ. ಅವ್ರು ಏನು ಯಾವುದಕ್ಕೆ ಶಾಸ್ತ್ರ ಓದ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು. ಸಾಮಾನ್ಯ ಶಾಸ್ತ್ರ ಓದ್ಲಿಕ್ಕೆ ಬರುವವರೆಲ್ಲ ಯೋಗ್ಯರೇ ಆಗಿರ್ತಾರೆ. ಯಾರೋ ಏಕಲವ್ಯನ ತರಹದವರು ದ್ರೋಣಾಚಾರ್ಯ ಹತ್ರ ಬಂದರು. ಅವ್ರಿಗೇನು ಉದ್ದೇಶ ಅಂದ್ರೆ ವೇದವನ್ನ ಬಿಟ್ಟಿದ್ದ ಏಕಲವ್ಯ ವೇದವನ್ನ ಬಿಟ್ಟಿದ್ದ. ಆದ್ರೆ ವೈದಿಕಾಸ್ತ್ರಗಳು ಮಾತ್ರ ಬೇಕು. ಅದ್ಯಾಕೆ? ಶತ್ರು ನಿಗ್ರಹಕ್ಕಾಗಿ. ಇದು ಅಪೋರ್ಚುನಿಸ್ಟ್ ಮೆಂಟಾಲಿಟಿ ಅಲ್ವಾ? ಅದಕ್ಕೆ ಬೇಡ ಅಂತ ಹೇಳಿದ್ದವರು, ಬೇರೆ ಏನಲ್ಲ. ಆಮೇಲೆ ಅದು ಏನೇನೋ ಬಣ್ಣ ಪಡ್ಕೊಂಡ್ಬಿಡ್ತು.
ಈಗಂತೂ ಎಲ್ಲ ಏಕಲವ್ಯನ ಥರದವರೇ ಇರೋದು. ಅದರಿಂದಾಗಿ ಬೇಕು ಯಾವುದಕ್ಕೆ? ಲಾಭಕ್ಕಾಗಿ. ಬೇಡ ಯಾವುದಕ್ಕೆ? ಆತ್ಮೋದ್ಧಾರಕ್ಕಾಗಿ. ಈ ತರಹದ್ದು ಬೇಡ ಅಂತ ಹೇಳಿದ್ದು. ಇದು ನೋಡಿ, ನ ಅಸಂವತ್ಸರೋಷಿತಾಯ. ಮತ್ತೆ ನೀವು ಅವನ ಒಳಗಿನ ಗುಣಗಳು ಹೇಗಿದೆ ಅಂತ ನೋಡಿ ವಿದ್ಯೆಯನ್ನು ಕೊಡಬೇಕು ಅಂತ. ವಿನಯ, ಒಂದು ಇಂದ್ರಿಯ ಸಂಯಮ, ಇವುಗಳೆಲ್ಲ ಇದ್ರೆ ಕೊಡಬೇಕು ಅವನಿಗೆ ವಿದ್ಯೆಯನ್ನು. ಇಲ್ಲ ಅಂದ್ರೆ ಅವನು ದುರುಪಯೋಗ ಮಾಡ್ತಾನೆ. ಯಾಕೆಂದ್ರೆ ವಿದ್ಯೆಯನ್ನು ದುರುಪಯೋಗ ಮಾಡೋದಂತೂ ಬಹಳ ಸುಲಭ. ಡೇಟಾನ ದುರುಪಯೋಗ ಮಾಡೋದೇ ಇವಾಗ ನೋಡಿದ್ದೀವಿ ನಾವು, ಅಲ್ವೇ? ನಿಮ್ಮ ಮಾಹಿತಿಯನ್ನ ಬೇರೆಯವರಿಗೆ ಮಾರ್ತಾರೆ. ಅವ್ರೇನ್ ಮಾಡ್ತಾರೆ? ಒಂದು ಕಳ್ಳ ಕಣ್ಣಿಟ್ಟಿರ್ತಾರೆ ನಿಮ್ಮ ಮೊಬೈಲಲ್ಲಿ. ನೀವು ಯಾವುದನ್ನು ನೋಡ್ತೀರಾ ಮತ್ತೆ 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 ಅದನ್ನು ಹಾಕ್ತಾರೆ. ನೀವು ರೈಟಿಸ್ಟ್ ಆಗಿದ್ರೆ ರೈಟ್ ವಿಂಗಿನ ಕಾರ್ಯಕ್ರಮಗಳನ್ನೇ ಹಾಕ್ತಾರೆ. ನೀವು ಲೆಫ್ಟಿಸ್ಟ್ ಆದರೆ ಬರೇ ಲೆಫ್ಟ್ ವಿಂಗಿನ ಕಾರ್ಯಕ್ರಮಗಳನ್ನು ಹಾಕ್ತಾರೆ. ನೀವು ಏನು ಹುಡುಕ್ತೀರಾ ಅದ್ರ ಮೇಲೆ ಕಳ್ಳ ಕಣ್ಣಿಟ್ಟಿರ್ತಾರ ಅವರು. ಮೆಟಾ AI ನಿಮಗೆ ಬೇಕಾದದ್ದನ್ನು ಕೊಡ್ತಾರೆ. ಅಂದ್ರೆ ನಿಮ್ಮ ಮಾಹಿತಿಯನ್ನು ಯಾರೋ ಮಾರಿದ್ದಾರೆ, ಅದನ್ನು ಇನ್ಯಾರಿಗೋ ಮಾರ್ತಾರೆ, ಅದನ್ನು ಅವರು ಕೊಡತ್ತೆ. ಈ ತರಹದ ವ್ಯಕ್ತಿಗಳಿದ್ದಾಗ ನಮಗೆ ಯಾರಿಗೆ ಯಾವುದು ಯೋಗ್ಯ ಅಂತ ಎದುರುಗಡೆ ಬಂದರೆ ಗೊತ್ತಾಗೋದು. ಎದುರುಗಡೆ ವಿಚಾರ ಮಾಡಬೇಕು. ಯಂತ್ರಗಳನ್ನು ಬಳಸಬೇಕು, ಮನುಷ್ಯರನ್ನ ನಂಬಬೇಕು. ಆದರೆ ಈಗ ಉಲ್ಟಾ, ಮನುಷ್ಯರನ್ನ ನಂಬ್ತಾ ಇಲ್ಲ, ಮನುಷ್ಯರನ್ನ ಬಳಸ್ತಾ ಇದ್ದೇವೆ, ಯಂತ್ರಗಳನ್ನು ನಂಬುತ್ತಾ ಇದ್ದೇವೆ. ನನ್ನ ಮಾತಲ್ಲ ಇದು. ಫ್ರಾನ್ಸಿಸ್ ಬೇಕನ್ ಅಂತ ಒಬ್ಬ, ಅವನು ಹೇಳಿದಾನೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಮೆಷಿನ್ಸ್, ಬಿಲೀಫ್ ಆನ್ ಮೆನ್, ವಿ ಆರ್ ಬಿಲೀವಿಂಗ್ ಮಿಷನ್ಸ್, ವಿ ಆರ್ ಯೂಸಿಂಗ್ ಮೆನ್ ಅಂತ. ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಮನುಷ್ಯರನ್ನ ಬಳಸ್ತಾ ಇದ್ದೇವೆ, ಮಿಷಿನ್ ಅನ್ನು ನಂಬ್ತಾ ಇದ್ದೀವಿ. ಅದು ನಮ್ಮ ಕುರುಹು, ಡೆವಲಪ್ಮೆಂಟಿನ ಕುರುಹು, ಬೆಳವಣಿಗೆಯ ಕುರುಹು ಅಂತ ನಮಗೆ ನಾವೇ ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾರಿಗೆ ಹೇಳೋದು ಇದನ್ನ? ಮನುಷ್ಯರನ್ನು ನಂಬಿ ಎದುರುಗಡೆ ಬಂದವನಿಗೆ ಹೇಳಿ, ಎದುರುಗಡೆ ಹೋಗಿ ಪ್ರಶ್ನೆ ಕೇಳಿ. ಏನಾರೊಂದು ನೀವು ಫೇಸ್ಬುಕ್ಕಲ್ಲಿ ಅಥವಾ ನಿಮ್ಮ ಒಂದು ಇದು ಬಂತು ಅಂದ್ರೆ, ನಿಮ್ಮ ಹೇಳಿಕೆ ಬಂತು ಅಂದ್ರೆ 1000 ಪ್ರಶ್ನೆಗಳು ಬರುತ್ತೆ, 1000 ಬೈಗುಳಗಳು ಬರುತ್ತೆ, 1000 ಹೊಗಳಿಕೆಗಳು ಬರುತ್ತೆ. ಒಂದಕ್ಕೂ ಅರ್ಥ ಇಲ್ಲ. ಯಾಕೆಂದ್ರೆ ಅವನಿಗೆ ಬೇಕು ಅಂದ್ರೆ ಸೀದಾ ಇಲ್ಲಿ ಬರ್ತಾನೆ. ಅವನಿಗೆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಅಲ್ಲಿ ಪ್ರಶ್ನೆನೇ ಕೇಳಲ್ಲ, ಸೀದಾ ಎದುರುಗಡೆ ಬಂದು ಕೇಳ್ತಾನೆ. ಅದಕ್ಕೆ ಹೇಳಿದ್ದು ನ ಅಸಂವತ್ಸರ ಉಚಿತಾಯ. ಪರಿಚಿತನಾಗದವನಿಗೆ, ಅಪರಿಚಿತನಿಗೆ ಹೇಳಬೇಡಿ. ಪರಂ ಅಜ್ಞಾನಂ ಇತ್ಯರ್ಥಂ ಋಷಯಃ ವೇದ ಪ್ರೋಕ್ತಂ ವೇದ್ಯಂ ವೇತ್ಸ್ಯತೀತಿ ತದೇತದಾಸುರೇ ನಾವಬುದ್ಧ್ಯಂತಿ ಅಕ್ಷೀಣ ಪಾಪ್ಮಾನಃ. ವೇದ ಹೇಳಿದ್ದು, ವೇದ ತಿಳಿಸಬೇಕಾದದ್ದನ್ನ ಅವನು ತಿಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ಪಾಪ ಪರಿಹಾರ ಆಗಿರೋದಿಲ್ಲ. ಅನ್ಯಥೈವ ಯಾರಿಗೆ ಪಾಪ ಪರಿಹಾರ ಆಗಿರೋದಿಲ್ಲ ಅವರು ಶಾಸ್ತ್ರದ ಬಳಿ ಕೂಡ ಬರಲ್ಲ. ಯಾರಿಗೆ ಭಾಗ್ಯ ಇಲ್ಲ ಅವರು ಈ ಯಾವ ಗ್ರಂಥದ ಬಳಿಗೂ ಬರೋಲ್ಲ. ನೆನಪಿಟ್ಟುಕೊಳ್ಳಿ, ಭಾಗ್ಯ ಸುಮ್ಮನೆ ಅಲ್ಲ. ಮಹಾಭಾರತವನ್ನು ಕೇಳ್ತಾ ಇದ್ದೀವಿ ಅಂದ್ರೆ ನಿಮಗಿರುವ, ದೇವರು ಕೊಟ್ಟಿರುವ ಭಾಗ್ಯ ದೊಡ್ಡದು. ನಾವು ಕೊಟ್ಟಿರೋದಲ್ಲ, ಅದು ದೇವರು ಕೊಟ್ಟಿರೋದು. ಸಾಧ್ಯ ಆಗೋಲ್ಲ. ಹತ್ತಿರದಲ್ಲಿರ್ತಾರೆ, ಅವ್ರಿಗೆ ಎಚ್ಚರವೇ ಇರಲ್ಲ. ಇದನ್ನು ಕಲಿತಾ ಇರ್ತಾರೆ ಜೀವನ ಇಡೀ. ಸಂಸ್ಕೃತವೇ ನಮ್ಮ ಮಾತೃಭಾಷೆ ಅಂತ ಹೇಳಿಕೊಳ್ಳುವವರಿದ್ದಾರೆ. ಮಹಾಭಾರತದ ಒಂದು ಶ್ಲೋಕ ಓದಿರಲ್ಲ ಅವರು. ಹೀಗಾಗಿ ಅಕ್ಷೀಣ ಪಾಪ್ಮಾನಃ ನ ಅವಬುದ್ಧ್ಯಂತಿ. ಯಾರ ಪಾಪ ಪರಿಹಾರ ಆಗಿರೋದಿಲ್ಲ ಅವರು ಇದು ಶಾಸ್ತ್ರದಲ್ಲಿ ಹೇಳಿದ್ದರ ಬಗ್ಗೆ ಲಕ್ಷ್ಯವೇ ಇರ್ತಲ್ಲ. ಶಾಸ್ತ್ರ ಯಾವುದು ಅಂದ್ರೆ ಅವರು ಧರ್ಮಶಾಸ್ತ್ರ ಅಂತಾರೆ. ಶಾಸ್ತ್ರ ಯಾವುದು ಅಂತಂದ್ರೆ ಆಯುರ್ವೇದ ಶಾಸ್ತ್ರ ಅಂತಾರೆ.
ಶಾಸ್ತ್ರ ಯಾವುದು ಅಂತ ಹೇಳಿದ್ರೆ ಅವರು ತರ್ಕಶಾಸ್ತ್ರ ಅಂದ್ಬಿಡ್ತಾನೆ. ಶಾಸ್ತ್ರ ಯಾವುದು ಅಂತ ಹೇಳಿದ್ರೆ ಯಾವುದ್ಯಾವುದನ್ನೋ ಹೇಳ್ತಾರೆ. ಯಾರು ಇದನ್ನು ಹೇಳಲ್ಲ. ಯಾಕೆಂದ್ರೆ ಇದನ್ನ ಪಡೆದುಕೊಳ್ಳುವ ಭಾಗ್ಯವೇ ಇರೋದಿಲ್ಲ ಅವರಿಗೆ. ಅದು ಕೊಡೋದು ದೇವರು, ಬಿಡಿಸೋದು ದೇವರು. ನಾವೇನೂ ಅಲ್ಲ. ನಾವು ನಮಗೆ ಇದರಲ್ಲಿ ಚಿಂತನೆ ಮಾಡ್ತಾ ಇರ್ತೀವಿ ಅಷ್ಟೇ. ಇದನ್ನ ಅವರು ಹೇಳ್ತಾರೆ. ಅನ್ಯಥೈವ ಪ್ರವೃತ್ತಾ, ಬೇರೆನೇ ರೀತಿಯಾಗಿ ಪ್ರವೃತ್ತವಾಗಿ ಸ್ವಾಹ, ಸ್ವಧಾ, ಓಂಕಾರ, ವಷಟ್ಕಾರ ಎಲ್ಲೆಲ್ಲಿಗೋ ಹೋಗ್ತಾ ಇರ್ತಾರೆ. ಇಷ್ಟಾನಿಷ್ಟ ಪ್ರಕೃತಿಯನ ಕರ್ಮಣ, ಇದಿಷ್ಟ ಇದು ಅನಿಷ್ಟ, ಇದು ಬೇಕು ಇದು ಬೇಡ ಅಂತ ಲೌಕಿಕವಾದ ವಿಚಾರಗಳಲ್ಲಿ ತೊಡಗಿ ಮುಂದೆ ಹೋಗ್ತಾ ಇರ್ತಾರೆ. ಇಷ್ಟಿದೆ. ಇನ್ನೂ ಹೇಳ್ತಾರೆ. ಪ್ರಾಯ ನಾಳೆ ಮುಗಿಯುತ್ತೆ ಈ ಅಧ್ಯಾಯ. ಉಳಿದದ್ದನ್ನ ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.